ಸದಾ ಕಲಿಯುವ ಹಸಿವಿರಲಿ, ಹೊಸದನ್ನು ಪ್ರಯತ್ನಿಸುವ ಹುಚ್ಚುತನವಿರಲಿ. ಸ್ಫೂರ್ತಿದಾಯಕ ಭಾಷಣ. ತೃಪ್ತಿಯೇ ಬೆಳವಣಿಗೆಯ ಅತಿದೊಡ್ಡ ಶತ್ರು. ನಮ್ಮ ಜೀವನದಲ್ಲಿ ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ಸೋಲಲ್ಲ, ಬದಲಿಗೆ ಅತ್ಯಂತ ಬೇಗನೆ ಸಿಗುವ ಸಣ್ಣ ತೃಪ್ತಿ. ನಾನು ಎಲ್ಲವನ್ನೂ ಸಾಧಿಸಿಬಿಟ್ಟೆ, ಇನ್ಯಾವುದೂ ಕಲಿಯಲು ಬಾಕಿಯಿಲ್ಲ ಎಂದು ನೀವು ಅಂದುಕೊಂಡ ದಿನವೇ ನಿಮ್ಮ ಬೆಳವಣಿಗೆ ನಿಂತು ಹೋಗುತ್ತದೆ. ಸ್ಟೇ ಹಂಗ್ರಿ ಎಂದರೆ ಕೇವಲ ಹಣ ಅಥವಾ ಅಧಿಕಾರದ ದಾಹವಲ್ಲ. ಅದು ಪ್ರತಿದಿನವೂ ನಿನ್ನೆಗಿಂತ ಉತ್ತಮವಾಗಿ ಬದಲಾಗುವ ತುಡಿತ. ಕಂಫರ್ಟ್ ಝೋನ್ ಎನ್ನುವುದು ಸುಂದರವಾದ ಜಾಗವಾಗಿರಬಹುದು, ಆದರೆ ಅಲ್ಲಿ ಯಾವ ಹೊಸ ಬದಲಾವಣೆಯೂ ಬೆಳೆಯುವುದಿಲ್ಲ. ನಿಮ್ಮೊಳಗಿನ ಆಸಕ್ತಿಯ ಹಸಿವನ್ನು ಎಂದಿಗೂ ಆರಿಹೋಗಲು ಬಿಡಬೇಡಿ. ಕಲಿಯುವ ಮುಗ್ಧತೆ ಮತ್ತು ಧೈರ್ಯ. ನನಗೆ ಎಲ್ಲವೂ ತಿಳಿದಿದೆ ಎಂಬ ಅಹಂಕಾರ ಬಂದಾಗ ಹೊಸ ವಿಷಯಗಳಿಗೆ ಬಾಗಿಲು ಮುಚ್ಚುತ್ತದೆ. ಸ್ಟೇ ಫೂಲಿಶ್ ಎಂದರೆ ಕಲಿಯುವ ವಿಷಯದಲ್ಲಿ ಮಗುವಿನಂತಹ ಮುಗ್ಧತೆ ಮತ್ತು ಕುತೂಹಲವನ್ನು ಉಳಿಸಿಕೊಳ್ಳುವುದು. ಜಗತ್ತು ನಿಮ್ಮ ಆಲೋಚನೆಯನ್ನು ನೋಡಿ ನಕ್ಕರೂ ಚಿಂತೆಯಿಲ್ಲ, ಹೊಸ ಹಾದಿಯಲ್ಲಿ ನಡೆಯುವ ಧೈರ್ಯ ತೋರಿಸಿ. ಇತರರು ಏನು ಅನ್ನುತ್ತಾರೋ ಎಂಬ ಭಯದಿಂದ ನಿಮ್ಮ ಕನಸುಗಳನ್ನು ಕೊಲ್ಲಬೇಡಿ. ಇತಿಹಾಸ ಸೃಷ್ಟಿಸಿದವರೆಲ್ಲರೂ ಒಮ್ಮೆ ಜಗತ್ತಿನ ಕಣ್ಣಿಗೆ ಹುಚ್ಚರಾಗಿಯೇ ಕಾಣಿಸಿದ್ದರು. ಸೋಲುಗಳು ಉಡುಗೊರೆಗಳು. ಜೀವನದಲ್ಲಿ ಇಂದು ನಡೆಯುವ ಪ್ರತಿಯೊಂದು ಕಷ್ಟ ಅಥವಾ ನಿರಾಶೆಗೂ ಒಂದು ಅರ್ಥವಿರುತ್ತದೆ. ನೀವು ಅನುಭವಿಸುವ ಪ್ರತಿಯೊಂದು ಹಿನ್ನಡೆಯೂ ಭವಿಷ್ಯದ ದೊಡ್ಡ ಯಶಸ್ಸಿಗೆ ನಿಮ್ಮನ್ನು ಸಿದ್ಧಪಡಿಸುತ್ತಿರುತ್ತದೆ. ಕಷ್ಟದ ಸಮಯದಲ್ಲಿ ದಾರಿ ಕಾಣದಿರಬಹುದು, ಆದರೆ ಮುನ್ನಡೆಯುತ್ತಾ ಹೋದಂತೆ ಹಿಂದಿನ ಪ್ರತಿಯೊಂದು ಅನುಭವವೂ ನಿಮ್ಮನ್ನು ಹೇಗೆ ಗಟ್ಟಿಮುಟ್ಟಾಗಿಸಿದೆ ಎಂಬುದು ಅರಿವಾಗುತ್ತದೆ. ನಿಮ್ಮ ಪ್ರಯತ್ನದ ಮೇಲೆ ನಿಮಗೆ ನಂಬಿಕೆಯಿರಲಿ. ನಿಮ್ಮ ಅಂತರಂಗದ ಧ್ವನಿಗೆ ಕಿವಿಗೊಡಿ. ನಿಮ್ಮ ಸಮಯ ಸೀಮಿತವಾಗಿದೆ, ಅದನ್ನು ಬೇರೆಯವರ ಇಷ್ಟದಂತೆ ಜೀವಿಸುತ್ತಾ ವ್ಯರ್ಥ ಮಾಡಬೇಡಿ. ಸಮಾಜದ ಅಭಿಪ್ರಾಯಗಳು ನಿಮ್ಮೊಳಗಿನ ನಿಜವಾದ ಧ್ವನಿಯನ್ನು ಅಡಗಿಸದಿರಲಿ. ನಿಮ್ಮ ಹೃದಯ ಮತ್ತು ಅಂತಃಪ್ರಜ್ಞೆಯನ್ನು ಇಂಟ್ಯೂಷನ್ ಅನುಸರಿಸುವ ಧೈರ್ಯ ನಿಮಗಿರಬೇಕು. ನೀವು ನಿಜವಾಗಿ ಏನಾಗಬೇಕೆಂದು ಬಯಸುತ್ತೀರೋ ಅದನ್ನು ತಲುಪುವ ದಾರಿ ನಿಮ್ಮ ಆಂತರ್ಯಕ್ಕೆ ಈಗಾಗಲೇ ತಿಳಿದಿರುತ್ತದೆ. ಮುನ್ನಡೆಯಿರಿ. ನಿಮ್ಮ ಕನಸುಗಳು ನಿಮಗಿಂತ ದೊಡ್ಡದಾಗಿರಲಿ. ಪ್ರತಿ ಮುಂಜಾನೆ ಏಳುವಾಗ ನಿಮ್ಮ ಬಳಿ ಸಾಧಿಸಲು ಒಂದು ಹೊಸ ಸವಾಲಿರಲಿ. ಬಿದ್ದರೆ ತಕ್ಷಣ ಎದ್ದು ನಿಲ್ಲಿ, ಧೂಳು ಕೊಡವಿಕೊಂಡು ಮತ್ತೆ ಓಡಲು ಪ್ರಾರಂಭಿಸಿ. ಸೋಲಿಗೆ ಹೆದರಿ ಕುಳಿತುಕೊಳ್ಳುವವರಿಗಿಂತ ಪ್ರಯತ್ನಿಸಿ ಸೋಲುವವರು ಎಂದಿಗೂ ಶ್ರೇಷ್ಠರು. ಸದಾ ಜ್ಞಾನದ ಹಸಿವಿನಿಂದಿರಿ, ಸದಾ ಸಾಧಿಸುವ ಹುಚ್ಚುತನದಿಂದಿರಿ. ನಿಮ್ಮ ಆಂತರಿಕ ಶಕ್ತಿಯನ್ನು ಮತ್ತಷ್ಟು ಜಾಗೃತಗೊಳಿಸಲು ಮತ್ತು ನಿಮ್ಮ ಪ್ರಯಾಣದಲ್ಲಿ ಸ್ಥಿರವಾಗಿರಲು ಇನ್ನು ಕೆಲವು ಪ್ರಮುಖ ಚಿಂತನೆಗಳು. ನಿನ್ನೆಯ ನಿಮಗಿಂತ ಇಂದಿನ ನೀವು ಉತ್ತಮರಾಗಿರಿ. ಇತರರ ಯಶಸ್ಸನ್ನು ನೋಡಿ ನಿಮ್ಮನ್ನು ಅವರೊಂದಿಗೆ ಹೋಲಿಸಿಕೊಳ್ಳಬೇಡಿ. ನಿಮ್ಮ ನಿಜವಾದ ಸ್ಪರ್ಧೆ ಇರುವುದು ನಿನ್ನೆ ನೀವಾಗಿದ್ದ ವ್ಯಕ್ತಿಯೊಂದಿಗೆ ಮಾತ್ರ. ಪ್ರತಿದಿನ ಕೇವಲ 1% ಉತ್ತಮಗೊಳ್ಳಲು ಶ್ರಮಿಸಿದರೆ ವರ್ಷದ ಕೊನೆಗೆ ನೀವು ಸಂಪೂರ್ಣವಾಗಿ ಹೊಸ ಮತ್ತು ಶಕ್ತಿಯುತ ವ್ಯಕ್ತಿಯಾಗುತ್ತೀರಿ. ನೆಪಗಳನ್ನು ನಿಲ್ಲಿಸಿ, ಇಂದೇ ಪ್ರಾರಂಭಿಸಿ. ನಾಳೆ ಮಾಡುತ್ತೇನೆ, ಸರಿಯಾದ ಸಮಯ ಬಂದಾಗ ನೋಡೋಣ ಎನ್ನುವ ಆಲೋಚನೆಯೇ ಜಗತ್ತಿನ ಅತಿ ದೊಡ್ಡ ಕನಸುಗಳ ಕೊಲೆಗಾರ. ಸರಿಯಾದ ಕ್ಷಣಕ್ಕಾಗಿ ಕಾಯಬೇಡಿ, ಇರುವ ಕ್ಷಣವನ್ನೇ ಸರಿಯಾಗಿಸಿಕೊಳ್ಳಿ. ಸಣ್ಣ ಹೆಜ್ಜೆಯಾದರೂ ಸರಿ, ಇಂದೇ ಕೆಲಸ ಪ್ರಾರಂಭಿಸಿ. ತಿರಸ್ಕಾರಗಳನ್ನು ನಿಮ್ಮ ಇಂಧನವಾಗಿಸಿಕೊಳ್ಳಿ. ಯಾರಾದರೂ ನಿಮ್ಮನ್ನು ಬೇಡವೆಂದಾಗ, ನಿಮ್ಮ ಸಾಮರ್ಥ್ಯವನ್ನು ಶಂಕಿಸಿದಾಗ ಅಥವಾ ಹಗುರವಾಗಿ ಕಂಡಾಗ ನಿರಾಶರಾಗಬೇಡಿ. ಆ ತಿರಸ್ಕಾರಗಳನ್ನು ರಿಜೆಕ್ಷನ್ಸ್ ನಿಮ್ಮ ಸಾಧನೆಯ ಇಂಧನವನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಬಗ್ಗೆ ಆಡಿದ ಮಾತುಗಳಿಗೆ ನಿಮ್ಮ ವಾದಕ್ಕಿಂತ ನಿಮ್ಮ ಸಾಧನೆಯೇ ಉತ್ತರಿಸಬೇಕು. ನಿರಂತರತೆ, ಕಾನ್ಸಿಸ್ಟೆನ್ಸಿ ಗೆಲುವಿನ ನಿಜವಾದ ರಹಸ್ಯ. ದೊಡ್ಡ ಸಾಧನೆಗಳು ಒಂದೇ ರಾತ್ರಿಯಲ್ಲಿ ಆಗುವುದಿಲ್ಲ. ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಶಿಸ್ತಿನ ಪ್ರಯತ್ನಗಳೇ ಮುಂದೆ ಬೃಹತ್ ಯಶಸ್ಸಾಗಿ ಬದಲಾಗುತ್ತವೆ. ನದಿಯ ನೀರು ಗಟ್ಟಿ ಕಲ್ಲನ್ನು ಕೊರೆಯುವುದು ತನ್ನ ಬಲದಿಂದಲ್ಲ, ಬದಲಿಗೆ ನಿರಂತರವಾಗಿ ಹರಿಯುವ ತನ್ನ ಸ್ವಭಾವದಿಂದ. ಸೋಲಿನ ಭಯದಿಂದ ಹೆಜ್ಜೆ ಹಿಂದೆ ಇಡಬೇಡಿ. ಪ್ರಯತ್ನಪಟ್ಟು ಸೋಲುವುದು, ಪ್ರಯತ್ನವೇ ಮಾಡದೆ ಸುಮ್ಮನೆ ಕುಳಿತುಕೊಳ್ಳುವುದಕ್ಕಿಂತ ಕೋಟಿಪಟ್ಟು ಶ್ರೇಷ್ಠ. ಸೋಲು ಎಂದರೆ ಪ್ರಯಾಣದ ಕೊನೆಯಲ್ಲ, ಅದು ಕೇವಲ ಮತ್ತೊಮ್ಮೆ ಬುದ್ಧಿವಂತಿಕೆಯಿಂದ ಪ್ರಯತ್ನಿಸು ಎಂದು ಜೀವನ ನೀಡುವ ಅನುಭವದ ಪಾಠ. ನಿಮ್ಮ ಸಂಕಲ್ಪದ ಬೆಂಕಿಯನ್ನು ಸದಾ ಉರಿಯುವಂತೆ ನೋಡಿಕೊಳ್ಳಿ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿರಲಿ, ಜಗತ್ತು ನಿಮ್ಮ ವಿರುದ್ಧವೇ ನಿಂತಿರಲಿ, ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮ ಕನಸುಗಳಿಗೆ ಬೆಲೆ ಕಟ್ಟುವವರು ಬೇರಾರೂ ಇಲ್ಲ. ಅದನ್ನು ನನಸು ಮಾಡುವ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ. ನೀವು ಪ್ರಸ್ತುತ ಜೀವನದ ಯಾವ ಘಟ್ಟದಲ್ಲಿದ್ದೀರಿ? ವಿದ್ಯಾರ್ಥಿ, ಉದ್ಯೋಗಿ ಅಥವಾ ಹೊಸ ಉದ್ಯಮದ ಹುಡುಕಾಟದಲ್ಲಿದ್ದೀರಾ? ಕಾಮೆಂಟ್ ಮೂಲಕ ತಿಳಿಸಿ.